ಇವಾಗ ಫಸ್ಟ್ ಡೋನಟ್ನ ಬಿಡ್ತಾ ಇದ್ದೀನಿ. ನನಗೆ ಅಂತಿದೆ ಬಟರ್ ಹಾಕೋದು ಶೈನಿಂಗ್ ಬರುತ್ತಲ್ಲ ಬ್ರೆಡ್ಡು. ಡೋನಟ್ 1 ಸ್ಪೂನು ಈಸ್ಟ್ ಹಾಕ್ತಾ ಇದ್ದೀನಿ. ಸಾಫ್ಟಾಗಿ ಫ್ಲಫಿಯಾಗಿ ಬರುತ್ತಲ್ಲ ಅದಕ್ಕೆ ಫುಲ್ ಚುಮ್ಕಿಸಿ ನೀಟಾಗಿ ಹಿಂಡಿ ಅದು ಹಿಟ್ಟು ಒಣಗದೇ ಇರಲಿ ಅಂತ ಅಷ್ಟೆ. ಬಿಸಿ ಇದೆ. ಎಗ್ಗು ಕೂಡ ಹಾಕ್ಕೊಂಡು ಮಾಡ್ಬೋದು. ಬಟ್ ಯಾವ ಬೇಕ್ರಿಗೂ ಕಮ್ಮಿ ಇಲ್ಲ ನಮ್ಮ ಮನೇಲಿ ಇವತ್ತು ಡೋನಟ್. ಈಗ ನಮ್ಮ ಡೋನಟ್ ರೆಡಿಯಾಗಿದೆ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೋನಟ್ ಮಾಡ್ತಾ ಇದ್ದೀನಿ. ಡೋನಟ್ಸ್ ಮಾಡೋದಕ್ಕೆ ಏನೇನು ಐಟಮ್ ಬೇಕು ಅಂತ ಎಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ಬನ್ನಿ. ಮನೇಲೇ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ. ಇದು ಮೈದಾ ಹಿಟ್ಟು, ಇದರಲ್ಲಿ 1-2 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಮೊಸರು, ಗಟ್ಟಿ ಮೊಸರು, ಇದು ಡ್ರೈ ಈಸ್ಟ್, ಮತ್ತು ಇದು ಹಾಲು ಬೇಕು. ಹಾಲು ಬಿಸಿ ಮಾಡಿಟ್ಟಿದ್ದೀನಿ, ಸ್ವಲ್ಪ ತಣ್ಣಗಾಗಲಿ ಅಂತ ನೀರಲ್ಲಿ ಇಟ್ಟಿದ್ದೀನಿ. ಮತ್ತು ಬಟರ್ ಬೇಕು. ಇದು ಡೋನಟ್ ಮೇಲೆ ಹಾಕೋದಕ್ಕೆ ಸ್ಪ್ರಿಂಕಲ್ಸು, ಶುಗರ್, ಮತ್ತು ಇದು ಶುಗರ್ ಫ್ರೀ ಚಾಕ್ಲೇಟ್ ಸಿರಪ್ ಬೇಕಾದ್ರೆ ತಂದು ಹಾಕೋಬೋದು. ಬಟ್ ನಾವು ಇದನ್ನು ಮೆಲ್ಟ್ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ಚಾಕ್ಲೇಟ್ನೇ ತೊಗೊಬಂದಿದ್ದೀವಿ. ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಮತ್ತು 1-2 ಸ್ಪೂನು ಸಕ್ಕರೆ, ಇಷ್ಟನ್ನು ತೊಗೊಂಡು ನಾನು ಡೋನಟ್ನ ಮನೇಲೇ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಹಾಲು ಕಾಯಿಸಿ ಉಗುರು ಬೆಚ್ಚಗಿದೆ, ಒಂದು ಸ್ವಲ್ಪ ಬೆಚ್ಚಗಿರೋ ಹಾಲನ್ನ ಹಾಕೊತಾ ಇದ್ದೀನಿ. ಬನ್ನು ತಿನ್ನಬೇಕಾದ್ರೆ ಸ್ವಲ್ಪ ಸ್ವೀಟ್ ಇರುತ್ತಲ್ವ, ಇಲ್ಲಾಂದರೆ ಸಪ್ಪೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ದೊಡ್ಡ ಸ್ಪೂನಲ್ಲಿ 1-2 ಸ್ಪೂನು ಅಷ್ಟೇ, 1-2 ಸ್ಪೂನು ಸಕ್ಕರೆ ಹಾಕಿದ್ದೀನಿ. 1 ಸ್ಪೂನು ಈಸ್ಟ್ ಹಾಕ್ತಾ ಇದ್ದೀನಿ. 2 ಕಪ್ ತೊಗೊಂಡಿದ್ದೀನಲ್ವಾ ಮೈದಾ. ಇದನ್ನು ನೀಟಾಗೆ ಕಲಿಸ್ಬಿಟ್ಟು ಮುಚ್ಚಿಡೋಣ. ತೋರಿಸ್ತೀನಿ ಅದು. ಅಷ್ಟರಲ್ಲಿ ನಾನು ಮೈದಾ ಹಿಟ್ಟು, ಅನ್ನ ತಿಂದಾಗ ಸ್ವೀಟ್ ಹೆಂಗಿರುತ್ತೆ ಹಾಗೆ ಸ್ವಲ್ಪ ಟೇಸ್ಟ್ ಇರಬೇಕಲ್ಲ, ಸಪ್ಪೆ ಇರುತ್ತೆ. ಇಲ್ಲ ಅಂದರೆ ಬರೀ ಸ್ವೀಟ್ ಆದರೆ ಸ್ವಲ್ಪ ಉಪ್ಪು, ಸ್ಪೂನು ಮೊಸರು, ಹುಳಿ ಬರಲಿ ಇದು ಅಂತ ಅಷ್ಟೆ. ಇಷ್ಟರಲ್ಲೂ ಹುಳಿ ಅಂಶ ಇರುತ್ತೆ, ಬಟ್ ಇದರಲ್ಲೂ ಮೊಸರು ಹಾಕಿದ್ರೆ ಚೆನ್ನಾಗಿರುತ್ತೆ. ಸಾಫ್ಟಾಗಿ ಫ್ಲಫಿಯಾಗಿ ಬರುತ್ತಲ್ಲ ಅದಕ್ಕೆ. ಇದನ್ನು ಫಸ್ಟು ಮಿಕ್ಸ್ ಮಾಡೋಣ. ನೀಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಮೊಸರು ಉಪ್ಪು ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ತಂದಿದ್ದೀವಿ. ಈಸ್ಟನ್ನು ಯೂಸ್ ಮಾಡಿಕೊಂಡು ಬನ್ನೊಂದು ರೆಡಿ ಮಾಡ್ತಾ ಇದ್ದೀನಿ. ಈಗ ಡೋನಟ್ಸ್ದು ಬನ್ನು. ಈಸ್ಟ್ ಇಲ್ಲ ಅನ್ನೋರು ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡ್ರ್ ಕೇಕ್ಗೆ ಯಾವ ರೀತಿ ಹಾಕ್ತೀವಿ ಅದನ್ನು ಕೂಡ ಯೂಸ್ ಮಾಡಿಕೊಂಡು ಮಾಡ್ಬೋದು. ಬಟ್ ನಾವು ಇದನ್ನು ಬೇಕಿಂಗ್ ಸೋಡಾ ಕೇಕ್ ಮಾಡೋಕ್ಕೆ ಬೇಕಾಗುತ್ತೆ ಏನಕ್ಕಾದರೂ ಅಂತ ಅಂದ್ಬಿಟ್ಟು ತೊಗೊಬಂದಿದ್ದೀವಿ. ಬಟ್ ನಾನಿವಾಗ ಈಸ್ಟನ್ನು ಯೂಸ್ ಮಾಡಿದ್ದೀನಿ. ಮತ್ತು ಮೊಸರು ಹಾಕಿಲ್ಲ ಅಂತ ಅಂದರೆ ಎಗ್ಗು ಕೂಡ ಹಾಕ್ಕೊಂಡು ಮಾಡ್ಬೋದು. ಬಟ್ ನಾನು ಮೊಸರು ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಈಸ್ಟ್ ಹಾಲಲ್ಲಿ ನೀಟಾಗೆಲ್ಲ ಕರಗಿ ಆ್ಯಕ್ಟಿವೇಶನ್ ಆಗಿದೆ ಇದು. ಇವಾಗ ನಾನು ಮೈದಾ ಹಿಟ್ಟಿಗೆ ಹಾಕ್ಕೊಂಡು ಸ್ವಲ್ಪನೇ ಕಲಿಸ್ತೀನಿ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸಿದ್ರೆ ಸಾಕು. ಎಗ್ಗಿತ್ತಲ್ಲ, ಎಗ್ ಯೂಸ್ ಮಾಡ್ಬೋದಿತ್ತಲ್ವ, ಅದಕ್ಕೆ ಮೊಸರು ಯಾಕೆ ಹಾಕ್ಕೊಂಡ್ರಿ? ಇರಲಿ, ಇವತ್ತು ಸೋಮವಾರ ಅಲ್ಲ, ಹಾಕಿದರೆ ತಿಂತಾ ಇದ್ದ ಅಶ್ವಿನಿ. ಗೊತ್ತಿಲ್ಲದೆ ತಿಂದ್ಬಿಡ್ತಿದ್ದೆ, ನಂಗೆ ವಾರಗಳು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಗೊತ್ತಾಗಲ್ಲ, ಕೇಕಿಗೆಲ್ಲ ಹಾಕಿರ್ತಾರೆ. ಬಟ್ ನಾವು ಬೇಕಲ್ಲಿ ತರೋದಕ್ಕೂ ಮನೇಲಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಗೊತ್ತಿಲ್ಲದೆ ತಿನ್ನೋದಕ್ಕೂ ಗೊತ್ತಿಲ್ಲದೆ ಗೊತ್ತಿದ್ದು ತಿನ್ನೋದಕ್ಕೂ ಪಾತ್ರೆಯಲ್ಲಿ ಕಲ್ಸೋಕ್ಕಾಗ್ತಾಯಿಲ್ಲ. ನೀಟಾಗಿ ಇದರಲ್ಲಿ ಮಾಡೋಣ. ತುಂಬ ಕೆಲಸ ಹೇಳ್ತಾರೆ ನಮ್ಮ ಅಕ್ಕೆ ಜೊತೆ ಅಡುಗೆ ಮಾಡುವಾಗ. ಹೇಳಿ, ಬಟರ್ ಓಪನ್ ಮಾಡಿಕೊಡು, ಎಣ್ಣೆ ಕಾಯಕ್ಕಿಡು, ಕಾಯಿ ತುರ್ಕೊಡು, ಈರುಳ್ಳಿ ಹೆಚ್ಚು ಎಲ್ಲ ನೀವೇ ಹೇಳಿ. 1 ಕೈ ಬೇಗ ಮಾಡುತ್ತಾ, 2 ಕೈ ಬೇಗ ಮಾಡುತ್ತಾ, 4 ಕೈ ಬೇಗ ಮಾಡುತ್ತಾ, 4 ಕೈ ಬೇಗ ಮಾಡುತ್ತಾ?
ನಾನು ಒಂದೇ ಕೈಲಿ ಮಾಡ್ತಿದ್ದೀನಿ ನೋಡಿ. ಅಶ್ವಿನಿನೂ ಈಗ ಒಂದೇ ಕೈಲಿ ಮಾಡ್ತಾ ಇರೋದು. ಒಂದು ಕೈಯಲ್ಲಿ ಕ್ಯಾಮ್ರಾ ಇದೆ, ಇನ್ನೊಂದು ಕೈಯಲ್ಲಿ ಬಟರ್ ಓಪನ್ ಮಾಡಿದ್ದೀನಿ. ತಂದು ಫ್ರಿಜ್ಗೆ ಇಟ್ಟಿರಲಿಲ್ಲ, ಅದು ಫುಲ್ಲು ಮೆಲ್ಟ್ ಆಗಿಬಿಟ್ಟಿದೆ ಅದಕ್ಕೆ. ಹಂಗೆ ಹಾಕು, ಚೆನ್ನಾಗಿರುತ್ತೆ ಅದು. ಹಂಗೆ ಹಾಕೋಣ ಅಂದರೆ ಬರಲಿಲ್ಲ. ಸ್ಪೂನ್ ಹಾಕಿ ಬಟರ್ ಹಾಕೋದು, ಶೈನಿಂಗ್ ಬರುತ್ತಲ್ಲ ಬ್ರೆಡ್ಡು. ಹಾಂ, ಡೋನಟ್ಟು. ಹಾಂ ನೋಡಿ, ನೀಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರು. ಈಗ ಈಸ್ಟು ಹಾಲು ಎಲ್ಲ ಹಾಕಿ ಕಲಸಿರೋದ್ರಿಂದ ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಅದು ಉಬ್ಬಿ ಬರುತ್ತಲ್ಲ, ಇವಾಗ ಇಷ್ಟಿದೆ ಅಲ್ವಾ, ಅದು ಡಬಲ್ ಆಗುತ್ತೆ. ಆಮೇಲೆ ಮತ್ತೆ ಚಪಾತಿ ಹಿಟ್ಟಿನ ಹದದಲ್ಲಿ ಕಲಸಿ ಇಟ್ಟಿದ್ದೀನಿ ನಾನು ನೀಟಾಗೆ, ಬೆಣ್ಣೆ ಎಲ್ಲ ಹಾಕಿ. ಇವಾಗ ಇದು ಸ್ವಲ್ಪ ಇದೆ, ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಅದು ನೆಕ್ಸ್ಟು ಉಬ್ಬಿ ಬಂದಿರುತ್ತೆ. ಆಮೇಲೆ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ನಾವು ಅದನ್ನು ನೀಟಾಗೆ ಬ್ರೆಡ್ ಥರ ಶೇಪ್ ತೊಗೊಂಡು ಎಣ್ಣೆಲಿ ಕರಿಯೋಣ. ಎಷ್ಟೊತ್ತು ಬಿಡ್ಬೇಕು ಅದಕ್ಕೆ? ಒಂದು 7-8 ನಿಮಿಷ ಬಿಡೋಣ ಅಲ್ವಾ. ಅದು ಚೆನ್ನಾಗಿ ಉಬ್ಲಿ, ಈಸ್ಟೆಲ್ಲ ನೀಟಾಗೆ ಬನ್ನೆಲ್ಲ ಅದು ಒಳಗಡೆ ಸಾಫ್ಟಾಗಿ ಬರಬೇಕಲ್ಲ, ಉಬ್ಬಿದಷ್ಟು ಚೆನ್ನಾಗಿರುತ್ತೆ. ಹಿಟ್ಟು ಕಲಸಿಟ್ಟು ಒಂದು 10-15 ನಿಮಿಷ ಬಿಟ್ಟಿದ್ವಿ. ಉಬ್ಬಿದೆ, ಯಾವ ರೀತಿ ಉಬ್ಬಿದೆ ಅಂತ ತೋರಿಸ್ತೀನಿ ಬನ್ನಿ. ಚೆನ್ನಾಗಿದೆ ಅಲ್ಲ, ಬಬಲ್ಸ್ ಥರ ಮಧ್ಯೆ ಬಂದಿದೆ. ಹಾಂ, ಆ ಥರ. ಇವಾಗ ನೀಟಾಗಿ ಒಂದ್ಸಲ ನಾದ್ಕೊಳ್ಳೋಣ. ನಾದ್ಬಿಟ್ಟು ಮತ್ತೆ ಉಂಡೆ ಮಾಡಿ ಅದನ್ನು ಸಣ್ಣಗೆ ಶೇಪ್ ಮಾಡಿ ಮತ್ತೆ ಒಂದು 15-20 ನಿಮಿಷ ನೀಟಾಗಿ ಇಡೋಣ. ನೀಟಾಗಿ ನಾದ್ಕೋತಾ ಇದ್ದೀನಿ. ಇವಾಗ ನಾನು ಇದನ್ನು ಸಣ್ಣಾಗಿ ಕಟ್ ಮಾಡೋಣ. ನಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಮಾಡ್ಕೊಳ್ಳೋಣ. ನಮ್ಮ ಮಕ್ಕಳಿಗೆ ತುಂಬ ಅವ್ರು ಚಿಕ್ಕವ್ರಿಗೆ ಅದು ಚಿಕ್ಕದು, ಅದು ಮತ್ತೆ ಇದು ಮಾಡಬೇಕಲ್ಲ. ಬಿಟ್ಟಂಗೆಲ್ಲ ಉಬ್ಬುತ್ತಾನೇ ಇದೆ. ಆಲ್ಮೋಸ್ಟ್ ಬನ್ ಫ್ಲೇವರ್ ಬರ್ತಿದೆ. ಬೇಕ್ರಿಲಿ ಬರುತ್ತಲ್ಲ ಆ ಥರ ಫ್ಲೇವರ್ ಬರ್ತಿದೆ. ಇದನ್ನ ಮಾಡೋ ಟೈಮಲ್ಲಿ ನಾನು 2 ಕಪ್ ಮೈದಾ ಹಾಕ್ಕೊಂಡು ಎಷ್ಟೊಂದು ಆಗುತ್ತೆ, ವೇಸ್ಟ್ ಆಗಿಬಿಡುತ್ತೆ ಅಂದ್ಕೊಂಡೆ. ಇಲ್ಲ, ಇದು ದಪ್ಪ ಬರುತ್ತೆ. ನಾವು ಚಿಕ್ಕದಾಗಿ ಮಾಡ್ಕೋಬೇಕು ಅಂದ್ಕೊಂಡ್ವಲ್ಲ. ಇದನ್ನು ನೀಟಾಗೆ ಬನ್ನು ಹಿಂಗೆ ಓಪನ್ ಮಾಡಿದಾಗ ಅದು ಲೇಯರ್ ಬರಬೇಕಲ್ವ, ಅದಕ್ಕೆ. ಸೊ ಅದನ್ನು ನೀಟಾಗೆ ಆಲ್ಮೋಸ್ಟ್ ಗೊತ್ತಾಗ್ತಿದೆ ಅನಿಸುತ್ತೆ, ಈ ಥರ ಮಾಡ್ಕೋಬೇಕು. ಆ ಹಿಟ್ಟನ್ನೆಲ್ಲ ನೀಟಾಗಿ ನಾದ್ಕೊಂಡು ಒಳಗಡೆ ಸೇರಿಸಿ ಹಿಂಗೆ ನೈಸ್ ಮಾಡಿ ಇಟ್ಟರೆ ಅದು ಮತ್ತೆ ಉಬ್ಬುತ್ತೆ. ಇದನ್ನೆಲ್ಲ ನೀಟಾಗಿ ಉಂಡೆ ಕಟ್ಟಿಟ್ಟಿದ್ದೀವಿ. ಮತ್ತೆ ಇದು ಹಿಟ್ಟು ಉಬ್ಬುತ್ತೆ. ಅದಕ್ಕೇ ನಾನು ಚೆನ್ನಾಗಿರೋದೊಂದು ಬಟ್ಟೆನ ಹಾಕ್ತಾಯಿದ್ದೀನಿ. ತೇವ ಮಾಡಿ ಒಂದು ಸ್ವಲ್ಪ ನೀರನ್ನ ಫುಲ್ ಚಿಮ್ಕಿಸಿ ನೀಟಾಗಿ ಹಿಂಡಿ, ಅದು ಹಿಟ್ಟು ಒಣಗದೇ ಇರಲಿ ಅಂತ ಅಷ್ಟೆ. ನೀಟಾಗೆ ಇದನ್ನು ಒಂದು 10-15 ನಿಮಿಷ ಬಿಡೋಣ. ಈ ಥರ ಪೀಸ್ ಮಾಡಿ ಅದೇ. ಇವಾಗ ಚಾಕ್ಲೇಟ್ನ ನಾನು ಮೆಲ್ಟ್ ಮಾಡಬೇಕು. ಬಿಸಿನೀರು ಇಟ್ಟಿದ್ದೀನಿ. ಆ ಬಿಸಿಗೇನೆ ಚಾಕ್ಲೇಟ್ ಎಲ್ಲ ಕರಗುತ್ತೆ. ಅಷ್ಟರಲ್ಲಿ ನಾನಿಲ್ಲಿ ಬನ್ನು ಕರಿಯೋದಕ್ಕೆ ಎಣ್ಣೆ ಇಡ್ತೀನಿ. ಚಾಕೋ ಸಿರಪ್ ಥರ ಬೇಕು ಅಂದ್ಬಿಟ್ಟು ಸ್ವಲ್ಪ ಮಿಲ್ಕು ಆ್ಯಡ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಚಾಕ್ಲೇಟ್ ತುಂಬ ಗಟ್ಟಿ ಆಗಿಬಿಡ್ತಿದೆ. ಹೌದು, ಚಾಕ್ಲೇಟ್ ತುಂಬ ಗಟ್ಟಿ ಆದರೆ ಅದು ಡೋನಟ್ ಮೇಲೆ ಹಾಕೋದಕ್ಕೂ ಫುಲ್ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಅದು ಕರಗಿ ಇದು ಮಾಡೋ ಅಷ್ಟರಲ್ಲಿ ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಚಾಕ್ಲೇಟ್ ಸಿರಪ್ ಆಗಿದೆ. ಅದು ಫುಲ್ಲು ಗಟ್ಟಿ ಇದ್ದಿದ್ದರಿಂದ ಬರೀ ಚಾಕ್ಲೇಟೇ ಹಾಕಿ ಸ್ವಲ್ಪ ಹಾಲು ಹೆಚ್ಚಾಗಿ ಹಾಕ್ಕೊಂಡು ನೀಟಾಗೆ ಮೆಲ್ಟ್ ಮಾಡಿದ್ದೀನಿ. ಎಲ್ಲ ಬ್ರೆಡ್ಗಳು ಅಜ್ಜಕ್ಕೆ ಬೇಕಲ್ವಾ ನೋಡಿ, ಕರೆಕ್ಟಾಗಿದೆ. ಅದು ಹಂಗೆ ಇರಲಿ, ಮತ್ತೆ ಗಟ್ಟಿ ಆಗುತ್ತೆ. ಸೊ ಇವಾಗ ಎಣ್ಣೆ ಇಡೋಣ. ಇದ್ದೀನಿ, ದೊಡ್ಡ ಬಾಣಲಿ ಅಲ್ವಾ, ಕರೆದಿರೋ ಎಣ್ಣೆ ಮತ್ತೆ ಇದಾಗುತ್ತೆ. ಹಿಟ್ಟು ನನ್ನ ಮಗ ಬಂದು ನೋಡಿ ನೋಡೋಕ್ಕೋಸ್ಕರ. ನೋಡಿ, ಹಿಟ್ಟು ಉಬ್ಬಿದೆ. ಇದನ್ನು ನಾವು ಉದ್ದಿನ ವಡೆ ಮಾಡ್ತೀವಲ್ಲ ಆ ಥರ ಹೋಲ್ಸ್ ಮಾಡಿಕೊಂಡು
ನಮ್ಮ ಹತ್ರ ಅದು ಹೋಲ್ಸ್ ಮಾಡೋದಿಲ್ಲ. ನೆಕ್ಸ್ಟು ಕರೆದ್ಬಿಟ್ಟು ಫಸ್ಟು ನಮ್ಮ ಮಕ್ಳಿಗೆ ಎಲ್ಲರಿಗೂ ಒಂದೊಂದು ಕೊಟ್ಬಿಟ್ಟು ತಿನ್ನಿಸ್ಬಿಟ್ರೆ ನಮಗೆ ನೆಮ್ಮದಿ ಆಗುತ್ತೆ. ನೋಡಿ ನೋಡಿ ಅಲ್ಲಿ ತೋರಿಸು ಅಶ್ವಿನಿ, ಏನು ಹಿಂಸೆ ಇಡ್ತಾವ್ರೆ ಅಂದರೆ ಹ್ಞೂ ಅವಾಗವಾಗ ಇವರು ಫುಡ್ ಇನ್ಸ್ಪೆಕ್ಟರ್ಗಳು ತಾನೆ ಉಬ್ಬಿದಾಗ ಮತ್ತೆ ಅದು ಹೋಲ್ಸ್ ಕಾಣಲ್ಲ ಅಂತ ಅಂದ್ಬಿಟ್ಟು ನೀಟಾಗಿ ಉದ್ದಿನ ವಡೆ ಮಾಡ್ತೀವಲ್ವ, ಹಗ್ಲಕ್ಕೆ ನೀಟಾಗೆ ಅದು ಫುಲ್ಲು ದೊಡ್ಡದು ಎಳೆದು ಮಾಡಿದ್ದೀವಿ. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಹೇಳಿದ್ರು ಅದೇನು ಕೀಳ್ತಾ ಇಲ್ಲ. ಇವಾಗ ನೀಟಾಗೆ ಎಣ್ಣೆ ಕಾದಿದೆ, ಎಣ್ಣೆಗೆ ಹಾಕಿ ಫ್ರೈ ಮಾಡೋಣ. ಇವಾಗ ಫಸ್ಟ್ ಡೋನಟ್ನ ಬಿಡ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ, ಜಾಸ್ತಿ ಉರಿ ಇಟ್ಟರೆ ಸೀದೋಗ್ಬಿಡುತ್ತೆ. ಗಮ್ಮತ್ತಿದಕ್ಕೆ ಹಾಕ್ಲಾ? ಉರಿ ಜಾಸ್ತಿ ಕಾಣಿಸುತ್ತೆ. ಫಸ್ಟ್ 2 ಡೋನಟ್ಸ್ನ ನಾನು ಎತ್ತಿ ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ. ನೋಡಿ ಸೂಪರ್. ಇದು ದೊಡ್ಡದು ಮಾಡಿದ್ದೆ ಒಳ್ಳೆ, ಏಕೆಂದ್ರೆ ಚಿಕ್ಕಿದ್ದಿದ್ರೆ ಅದು ಉಬ್ಬಿದಾಗ ಮತ್ತೆ ಎಲ್ಲ ಫುಲ್ಲು ಅಂಟ್ಕೊಂಡಂಗಿರೋದು. ಮತ್ತೆ ಎಲ್ಲ ಡೋನಟ್ಸ್ನು ಮಾಡಿಬಿಡ್ತೀವಿ, ಆಮೇಲೆ ಸಿಗೋಣ. ನೋಡಿ ನೀಟಾಗಿ ಡಬಲ್ ಆಗ್ತಿದೆ, ಹಿಟ್ಟು ಡಬಲ್ ಆಯಿತು, ಮತ್ತೆ ಈಗ ಎಣ್ಣೆಗೆ ಹಾಕಿದ್ಮೇಲೆ ಅದು ಡಬಲ್ ಆಗ್ತಿದೆ. ಈ ಥರ ಆದರೆ ನಿಮ್ಮ ಡೋನಟ್ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದೆ ಅಂತ. ನಾವು ಹಾಕಿರೋಂಥ ಐಟಮ್ಸು ಎಲ್ಲ ಈಕ್ವಲ್ ಮೆಜರ್ಮೆಂಟಲ್ಲಿ ಕರೆಕ್ಟಾಗಿದೆ ಅಂತ ಅರ್ಥ. ಹಿಟ್ಟು ಉಬ್ಬಿ ಎಣ್ಣೆಗೂ ನೀಟಾಗಿ ಉಬ್ತಾ ಇದೆ. ನಿಧಾನ ಉರಿಲಿ ಬೇಯಿಸೋಣ, ಏಕೆಂದರೆ ಒಳಗಡೆ ಎಲ್ಲ ನೀಟಾಗೆ ಬೆಂದು ಪದರ ಬಿಡಬೇಕಲ್ವಾ. ನೋಡಿ ಆಲ್ಮೋಸ್ಟ್ ಬೆಂದಿದೆಯೇ ನೋಡಿ, ಸೂಪರಾಗಿ ಕಾಣಿಸ್ತಿದೆ. ಈ ಥರ ಬರಬೇಕು. ಇದು ಮುರಿದಿದ ತಕ್ಷಣ ಸ್ಮೆಲ್ಲು ಘಮ್ ಅಂತಿದೆ. ಹಾಕಿರೋದು ಮೊಸರು ಹಾಕಿರೋದು ಎಲ್ಲ ತುಂಬ ಚೆನ್ನಾಗಿ ಘಮ್ ಅಂತಿದೆ. ಪರ್ಫೆಕ್ಟಾಗಿ ಬೆಂದಿದೆ ನೋಡಿ. ಈ ಥರ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಂಡು ಈ ಥರ ಕಲರ್ ಬಂದರೆ ಚೆನ್ನಾಗಿರುತ್ತೆ. ಕಾಣಿಸ್ತಾ ಇದೆ ಅಲಾಜುಡೆ ಒಂದು ಸೈಡಿಂದ ಉದ್ದಿನ ವಡೆ. ಇದಕ್ಕೆ ಡ್ರೈ ಕೊಕೊನೆಟ್ ಪೌಡ್ರ್ ಇರುತ್ತಲ್ಲ, ಚೆನ್ನಾಗಿರೋದು. ಒಂದು ಸ್ವಲ್ಪ ಅದು ಮಾಡ್ಕೊಂಡಿದ್ದಿದ್ರೆ ಇವಾಗ ಸಡನ್ನಾಗಿ ನೆನಪಾಯ್ತು. ನಮ್ಮ ಮಕ್ಕಳು ಒಂದು ಬನ್ ತಿನ್ಬಿಟ್ಟಿದ್ದಾರೆ ಆಲ್ರೆಡಿ ಡೋನಟ್ನ. ಆಲ್ಮೋಸ್ಟ್ ಬನ್ ಟೇಸ್ಟೇ ಇತ್ತು, ಚೆನ್ನಾಗಿತ್ತು. ಬೇಕ್ರಿಲಿ ತಂದು ತಿನ್ನೋದಕ್ಕಿಂತ ಮನೇಲಿ ತುಂಬ ನೀಟಾಗೆ ಮಾಡ್ಕೊಂಡು ತಿನ್ನೋದು. ನೋಡಿ 1 ಕಪ್ 2 ಕಪ್ ಹಾಕಿ 2 ಕಪ್ ಮೈದಾದಲ್ಲಿ ಎಷ್ಟಾಯ್ತು? ಎಷ್ಟು 10 ಆಗಿದೆ. 10 ಒಂದು ಆಗಲೇ ತಿಂದ್ರಲ್ಲ ನೋಡಿ. ಇವಾಗ ರೆಡಿ ಆಗಿದೆ. ಇದನ್ನ ಇಷ್ಟೇ ಡೋನಟ್ ರೆಡಿ. ಬಿಸಿ ಇದೆ. ಸ್ಪ್ರಿಂಕಲ್ಸ್ ಉದುರಿಸೋಣ. ನಾನು ಸ್ಪ್ರಿಂಕಲ್ಸ್ ಮಾಡ್ತಾ ಇದ್ದೀನಿ. ಯಾವ ಬೇಕ್ರಿಗೂ ಕಮ್ಮಿ ಇಲ್ಲ ನಮ್ಮ ಮನೇಲಿ ಇವತ್ತು ಡೋನಟ್. ಅದು ಚಾಕ್ಲೇಟ್ ಸಿರಪ್ದು ತಂದಿದ್ದಿದ್ರೆ ಹಿಂಗೆ ಲೈನ್ಸ್ ನೀಟಾಗಿ ಹಾಕ್ಬೋದಿತ್ತಲ್ಲ. ವಾವ್. ನಾವು ಏನೇ ಆದ್ರೂ ಒಂದ್ಸಲ ಇನ್ವೆಸ್ಟ್ ಮಾಡಿದ್ರೆ ಮಕ್ಕಳಿಗೆ ಎಷ್ಟು ಸಲ ಬೇಕಾದರೂ ಮಾಡ್ಬೋದು. ಇದು ಇನ್ನು ಎಷ್ಟು ಸಲ ಮಾಡ್ಬೋದು ನೋಡಿ. ಇದು ಸ್ಪ್ರಿಂಕಲ್ಸು 70 ರುಪೀಸು. ಬಟ್ ನಾವು ಇಟ್ಟರೆ ತಿಂಗ್ಳಿಗೆ 1 ಸಲ 2 ಸಲ ಮಾಡ್ತೀವಿ ಅಂದರೆ ಕರೆಕ್ಟಾಗಿ ಒಂದು 6 ತಿಂಗಳಾದರೂ ನೀಟಾಗಿ ಯೂಸ್ ಮಾಡ್ಬೋದು. ಈಗ ನಮ್ಮ ಡೋನಟ್ ರೆಡಿಯಾಗಿದೆ. ನಿಮಿಷ ನೋಡಿ, ಯಾವ ಬೇಕ್ರಿಗೂ ಕೂಡ ಕಡಿಮೆ ಇಲ್ದಂಗೆ ಮನೇಲೇ ಮಾಡಿರುವಂತಹ ಡೋನಟ್ಸ್ ರೆಡಿಯಾಗಿದೆ. ಹೇಗಿದೆ ಕಮೆಂಟ್ ಮಾಡಿ, ನೀವು ಟ್ರೈ ಮಾಡಿ. ನಾನು ಮಾಡಿದ ಡೋನಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ನ
ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್.